ರಾಷ್ಟ್ರೀಯ ಗೋಕುಲ್ ಮಿಷನ್ ಆರ್ಜಿಎಂ ಕುರಿತು ಸಂಪೂರ್ಣ ಮಾಹಿತಿ. ರಾಷ್ಟ್ರೀಯ ಗೋಕುಲ್ ಮಿಷನ್ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು, ಇದನ್ನು ಡಿಸೆಂಬರ್ 2014ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶಗಳು ಮತ್ತು ಘಟಕಾಂಶಗಳನ್ನು ಕೆಳಗೆ ವಿವರಿಸಲಾಗಿದೆ. ಮುಖ್ಯ ಉದ್ದೇಶಗಳು: ದೇಶೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ, ವೈಜ್ಞಾನಿಕ ಮತ್ತು ಸಮಗ್ರ ರೀತಿಯಲ್ಲಿ ಸ್ಥಳೀಯ ಹಸು ಮತ್ತು ಎಮ್ಮೆ ತಳಿಗಳನ್ನು ಸಂರಕ್ಷಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು. ಹಾಲು ಉತ್ಪಾದಕತೆ ಮತ್ತು ಉತ್ಪನ್ನಗಳ ಸುಧಾರಣೆ, ತಳಿಯ ಸುಧಾರಣೆಯ ಮೂಲಕ ಜಾನುವಾರುಗಳ ಹಾಲು ಉತ್ಪಾದಕತೆ ಮತ್ತು ಇಳುವರಿಯನ್ನು ಹೆಚ್ಚಿಸುವುದು. ಕೃತಕ ಗರ್ಭಧಾರಣೆ ಎಐ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ತಳಿ ಸುಧಾರಣಾ ಜಾಲವನ್ನು ಬಲಪಡಿಸುವ ಮೂಲಕ ಮತ್ತು ರೈತರ ಮನೆ ಬಾಗಿಲಿಗೆ ಕೃತಕ ಗರ್ಭಧಾರಣೆ ಸೇವೆಗಳನ್ನು ಒದಗಿಸುವ ಮೂಲಕ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವುದು. ಹೆಚ್ಚಿನ ತಳಿಯ ಅರ್ಹತೆಯ ಗಂಡು ಜಾನುವಾರುಗಳ ಪ್ರಸಾರ, ಸ್ಥಳೀಯ ತಳಿಗಳ ಉತ್ತಮ ಗುಣಮಟ್ಟದ ಗಂಡು ಜಾನುವಾರುಗಳನ್ನು ಪಸರಿಸುವುದು. ಅವಧಿ ಮತ್ತು ವೆಚ್ಚ ಪರಿಷ್ಕೃತ ಯೋಜನೆ. ಅವಧಿ 2021ರಿಂದ 22ರಿಂದ 2025ರಿಂದ 26ರವರೆಗೆ ಮುಂದುವರೆದಿದೆ. ಒಟ್ಟು ವೆಚ್ಚ ಈ ಅವಧಿಗೆ ₹3,400 ಕೋಟಿ. ಮುಖ್ಯ ಘಟಕಾಂಶಗಳು 2021ರಿಂದ 26ರ ಪರಿಷ್ಕೃತ ಆರ್ಜಿಎಂ. ರಾಷ್ಟ್ರೀಯ ಗೋಕುಲ್ ಮಿಷನ್ ಈ ಕೆಳಗಿನ ಪ್ರಮುಖ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ. 1. ಹೆಚ್ಚಿನ ತಳಿಯ ಅರ್ಹತೆಯ ಜರ್ಮ್ಪ್ಲಾಸಂ ಲಭ್ಯತೆ. ಗಂಡು ಜಾನುವಾರು ಉತ್ಪಾದನಾ ಕಾರ್ಯಕ್ರಮಗಳು, ಸಂತತಿ ಪರೀಕ್ಷೆ, ಪ್ರಾಜೆನಿ ಟೆಸ್ಟಿಂಗ್, ವಂಶಾವಳಿ ಆಯ್ಕೆ, ಪೆಡಿಗ್ರಿ ಸೆಲೆಕ್ಷನ್ ಮತ್ತು ಜಿನೋಮಿಕ್ ಆಯ್ಕೆ, ಜೆನೋಮಿಕ್ ಸೆಲೆಕ್ಷನ್ ಮೂಲಕ ಉತ್ತಮ ಗುಣಮಟ್ಟದ ಗಂಡು ಜಾನುವಾರುಗಳನ್ನು ಉತ್ಪಾದಿಸುವುದು. ವೀರ್ಯ ಕೇಂದ್ರಗಳಿಗೆ ಬೆಂಬಲ, ಅಸ್ತಿತ್ವದಲ್ಲಿರುವ ವೀರ್ಯ ಕೇಂದ್ರಗಳನ್ನು ಬಲಪಡಿಸುವುದು. ಐವಿಎಫ್ ತಂತ್ರಜ್ಞಾನದ ಅನುಷ್ಠಾನ, ಇನ್ ವಿಟ್ರೋ ಫರ್ಟಿಲೈಸೇಷನ್, ಐವಿಎಫ್ ಪ್ರಯೋಗಾಲಯಗಳನ್ನು ಸ್ಥಾಪಿಸಿ ಭರವಸೆಯ ಗರ್ಭಧಾರಣೆಗಾಗಿ ಈ ತಂತ್ರಜ್ಞಾನವನ್ನು ಬಳಸುವುದು. ತಳಿ ಗುಣಾಕಾರ ಫಾರ್ಮ್ಗಳು, ಬ್ರೀಡ್ ಮಲ್ಟಿಪ್ಲಿಕೇಶನ್ ಫಾರ್ಮ್ಸ್, ತಳೀಯವಾಗಿ ಉತ್ತಮ ಜಾನುವಾರುಗಳನ್ನು ಉತ್ಪಾದಿಸಲು ಮತ್ತು ಮಾರಾಟ ಮಾಡಲು ಖಾಸಗಿ ಉದ್ಯಮಿಗಳಿಗೆ ಬೆಂಬಲ ನೀಡುವುದು. 2. ಕೃತಕ ಗರ್ಭಧಾರಣೆ ಜಾಲದ ವಿಸ್ತರಣೆ. ಮೈಟ್ರಿ ಸ್ಥಾಪನೆ. ಗ್ರಾಮೀಣ ಭಾರತದಲ್ಲಿ ಬಹು ಉದ್ದೇಶಿತ ಕೃತಕ ಗರ್ಭಧಾರಣೆ ತಂತ್ರಜ್ಞರು, ಮಲ್ಟಿಪರ್ಪಸ್ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಟೆಕ್ನಿಷಿಯನ್ಸ್ ಇನ್ ರೂರಲ್ ಇಂಡಿಯಾ ಮೈಟ್ರಿ ಕೇಂದ್ರಗಳನ್ನು ಸ್ಥಾಪಿಸುವುದು. ಲಿಂಗ ವಿಂಗಡಿಸಿದ ವೀರ್ಯದ ಬಳಕೆ, ಸೆಕ್ಸ್ ಸಾರ್ಟೆಡ್ ಸಿಮೆನ್, ಹೆಣ್ಣು ಕರುಗಳ ಉತ್ಪಾದನೆಗಾಗಿ ಲಿಂಗ ವಿಂಗಡಿಸಿದ ವೀರ್ಯವನ್ನು ಬಳಸುವುದು. ದೇಶವ್ಯಾಪಿ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ಎನ್ಎಐಪಿ, ರೈತರ ಮನೆ ಬಾಗಿಲಿಗೆ ಉಚಿತ ಕೃತಕ ಗರ್ಭಧಾರಣೆ ಸೇವೆಗಳನ್ನು ಒದಗಿಸುವುದು. 3. ದೇಶೀಯ ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆ. ಗೋಕುಲ್ ಗ್ರಾಂಗಳ ಸ್ಥಾಪನೆ. ಈ ಘಟಕವನ್ನು 2021ರಿಂದ 26ರ ಪರಿಷ್ಕೃತ ಯೋಜನೆಯಲ್ಲಿ ಸ್ಥಗಿತಗೊಳಿಸಲಾಗಿದೆ. ಹಿಂದೆ ಸ್ಥಳೀಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಲು ಸಮಗ್ರ ಜಾನುವಾರು ಅಭಿವೃದ್ಧಿ ಕೇಂದ್ರಗಳಾದ ಗೋಕುಲ್ ಗ್ರಾಂಗಳನ್ನು ಸ್ಥಾಪಿಸಲಾಗುತ್ತಿತ್ತು. ಗೋಶಾಲೆಗಳು ಮತ್ತು ಸಂಸ್ಥೆಗಳಿಗೆ ನೆರವು, ಉತ್ತಮ ತಳಿಯ ಸಾಮರ್ಥ್ಯವಿರುವ ದೇಶೀಯ ತಳಿಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ಗೋಶಾಲೆಗಳು ಮತ್ತು ಇತರ ಸಂಸ್ಥೆಗಳಿಗೆ ಬೆಂಬಲ ನೀಡುವುದು. 4. ಹೊಸ ಉಪಕ್ರಮಗಳು 2021ರಿಂದ 26ರ ಪರಿಷ್ಕೃತ ಆರ್ಜಿಎಂನಲ್ಲಿ. ಹೆಣ್ಣು ಕರು ಸಾಕಣೆ ಕೇಂದ್ರಗಳು, ಹೇಫರ್ ರಿಯರಿಂಗ್ ಸೆಂಟರ್ಸ್, ಹೆಚ್ಚಿನ ಇಳುವರಿ ನೀಡುವ ಹೆಣ್ಣು ಕರುಗಳನ್ನು ಹೇಫರ್ಸ್ ವ್ಯವಸ್ಥಿತವಾಗಿ ಸಾಕಲು ಬಂಡವಾಳ ವೆಚ್ಚದ 35% ನೆರವು ನೀಡಲಾಗುವುದು. ಹೆಚ್ಚಿನ ತಳಿಯ ಅರ್ಹತೆಯ ಹೆಣ್ಣು ಕರುಗಳ ಖರೀದಿಗೆ ಬಡ್ಡಿ ಸಬ್ಸಿಡಿ. ಹೆಚ್ಚಿನ ತಳಿಯ ಅರ್ಹತೆಯ ಹೆಣ್ಣು ಕರುಗಳನ್ನು ಖರೀದಿಸಲು ಸಾಲ ತೆಗೆದುಕೊಳ್ಳುವ ರೈತರಿಗೆ 3% ಬಡ್ಡಿ ಸಬ್ಸಿಡಿ ನೀಡುವುದು. ಪ್ರಶಸ್ತಿಗಳು. ತಳಿಯ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿನ ಉತ್ತಮ ಕಾರ್ಯಕ್ಷಮತೆಗಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಗೋಪಾಲ್ ರತ್ನ ಪ್ರಶಸ್ತಿ, ಅತ್ಯುತ್ತಮ ದೇಶೀಯ ಜಾನುವಾರು ನಿರ್ವಹಣೆಗಾಗಿ ರೈತರಿಗೆ ನೀಡಲಾಗುತ್ತದೆ. ಕಾಮಧೇನು ಪ್ರಶಸ್ತಿ, ದೇಶೀಯ ಜಾನುವಾರುಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುವ ಸಂಸ್ಥೆಗಳು, ನ್ಯಾಸಗಳಿಗೆ ನೀಡಲಾಗುತ್ತದೆ. ಈ ಯೋಜನೆಯು ಗ್ರಾಮೀಣ ರೈತರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಜಾನುವಾರು ಸಾಕಾಣಿಕೆಯ 70%ಕ್ಕಿಂತ ಹೆಚ್ಚು ಕೆಲಸವನ್ನು ಮಹಿಳೆಯರೇ ನಿರ್ವಹಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ನೀಡುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ನಿಮಗೆ